ತಕ್ಷಣ ಉಪಚುನಾವಣೆಗೆ ಕುಟುಂಬದಿಂದನೇ ಯಾರು ನಿಲ್ತಾರೆ ಅಂತ ಅದೆಲ್ಲ ಸಂಪೂರ್ಣ ಹೈಕಮಾಂಡಿಗೆ ಬಿಟ್ಟಿದ್ರಿ. ನಾವು ನಿಜವಾಗ್ಲೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತ ಇಲ್ಲ. ಯಾಕಂದರೆ ಅಪ್ಪಾಜಿಯವ್ರನ್ನ 6 ಬಾರಿ MLA ಮಾಡಿದ್ದಾರೆ, ಒಮ್ಮೆ ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ ದಾವಣಗೆರೆ ಜನತೆ. ನಾವು ಯಾವಾಗಲೂ ಚಿರಋಣಿ. ಸೊ ಜನರ ಒಂದು ಪಲ್ಸ್ ಕೂಡ ಹೈಕಮಾಂಡ್ ಗೆಸ್ ಮಾಡುತ್ತೆ. ಯಾರು ಸೂಕ್ತ ವ್ಯಕ್ತಿ, ಯಾರು ಸರಿಯಾದ ಕ್ಯಾಂಡಿಡೇಟ್ ಅಂತ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟಿವ್ ಆಗಿ ಮುಂದಿನ ದಿನದಲ್ಲಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತೀವಿ. ಅಲ್ಲ, ಅದ್ರ ಬಗ್ಗೆ ಏನು ವಿಚಾರ ಇಲ್ಲ. ಅಲ್ಲ, ಚುನಾವಣೆಯಲ್ಲಿ ನಮ್ಮೆಲ್ಲರ ಪರವಾಗಿ ಓಡಾಡ್ತಾ ಇದ್ದಾರೆ. ಅವರ ಸರಳತೆನ, ಆಮೇಲೆ ಜನಾನುರಾಗಿಯಾಗಿ ಇದ್ದಾರೆ ಅಂತ ಎಲ್ಲರೂ ಕೂಡ ಅಷ್ಟೇ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ. ಹಾಗಂತ ಚುನಾವಣೆಗೆ ಅವರೇ ಕ್ಯಾಂಡಿಡೇಟ್ ಅನ್ನೋದು ನಮ್ಮ ಯಾರ ಮನಸ್ಸಿನಲ್ಲೂ ಇಲ್ಲ ಈಗ ಸದ್ಯಕ್ಕೆ. ನೆಕ್ಸ್ಟ್ ಎಲ್ಲ ಅಲ್ಪಸಂಖ್ಯಾತರಲ್ಲ ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಈ ಬಾರಿ ಬೈ ಎಲೆಕ್ಷನಲ್ಲಿ. ಅಲ್ಲ, ಮಾಡಬೇಕ್ರಿ. ಅಲ್ಲ, ಅದನ್ನೇ ಪ್ರಜಾಪ್ರಭುತ್ವ ಅಂತ ಹೇಳೋದು. ಎಲ್ಲರೂ ಮೀಟಿಂಗ್ ಮಾಡಲಿ, ಯಾರು ಸೂಕ್ತ ಕ್ಯಾಂಡಿಡೇಟ್ ಅಂತ ಇಲ್ಲಿರೋ ಲೀಡರ್ಸು ನಾವು ಕೂಡ ರೆಕಮೆಂಡ್ ಮಾಡಿ ಕಳಿಸ್ತೀವಿ. ಸರಿಯಾದ ವ್ಯಕ್ತಿಗಳು ಜನಸೇವೆ ಮಾಡಲಿಕ್ಕೆ ಯಾರು ತಯಾರಿದ್ದಾರೆ ಅವರನ್ನು ನಾವು ರೆಕಮೆಂಡ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಗೆಲ್ಲಿಸ್ತೀವಿ. ಜನನೂ ಅವ್ರನ್ನ ಆಶೀರ್ವಾದ ಮಾಡಿರಿ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ರಿ ಅಂತ ನಾವು ಅದನ್ನು ಕೇಳ್ತೀವಿ.